Let's get cozy. Cozy. Anyway, hello everyone. Welcome back to my channel. 2025 ಅಲ್ಲಿ MS ಮಾಡೋದಿನ್ನು ವರ್ತ್ ಇತ್ತ. ವೀಸಾ ರೆಸ್ಟ್ರಿಕ್ಷನ್ಸ್ ಜಾಸ್ತಿ ಆಗ್ತಾ ಇದೆ, ಟ್ಯೂಷನ್ ಫೀಸ್ಗಳು ಇನ್ಕ್ರೀಸ್ ಆಗ್ತಾ ಇದೆ, ಇಂಟರ್ನ್ಯಾಷನಲ್ ಗ್ರಾಡ್ ಸ್ಟೂಡೆಂಟ್ಸ್ ಸ್ಯಾಚುರೇಟ್ ಆಗಿದೆ, ಮತ್ತೊಂದು ಮಗದೊಂದು ಅಂತ ವಿಷಯಗಳು ಕೇಳ್ತಾನೆ ಇರ್ತೇವೆ. ಸೊ ನೀವೇನಾರು ಅನ್ಕೊಂಡಿದ್ರೆ 2025-2026 ಅಲ್ಲಿ MS ಮಾಡ್ಬೇಕಂತ ಇದೀವಿ ಯುರೋಪ್ ಅಲ್ಲಿ ಅನ್ನೋದಾದ್ರೆ ಈ ವಿಡಿಯೋ ನಿಮಗಾಗಿ. ಯುರೋಪು ಯಾವಾಗ್ಲೂ MS ಮಾಡಕ್ಕೆ ಇಂಡಿಯನ್ ಸ್ಟೂಡೆಂಟ್ಸ್ಗೆ ಹಾಟ್ಸ್ಪಾಟ್ ಏರಿಯಾ. ಅಫೋರ್ಡಬಲ್ ಇಲ್ಲ, ಫ್ರೀ ಟ್ಯೂಷನ್ ಫೀಸ್ ಜರ್ಮನಿಯಲ್ಲಿ. ಕೆಲವು ಕಂಟ್ರೀಸ್ ಅಲ್ಲಿ 1 or 2 years ಅಲ್ಲೇ ಮುಗ್ದೋಗುತ್ತೆ MS. ಅದಾದ್ಮೇಲಿಂದ ಜಾಬ್ ಹುಡುಕಕ್ಕೆ ಈಸಿ ಸಿಚುವೇಶನ್ಸ್, ವರ್ಕ್ ವೀಸಾ, ಸರ್ಚ್ ಯುವರ್ ವೀಸಾಸ್ ಅಂತ ಆಗಿರ್ಬೋದು. ನೆದರ್ಲ್ಯಾಂಡ್ಸ್ ಅಂತ ಕಂಟ್ರಿಯಲ್ಲಿ 30% ರೂಲಿಂಗ್ಸ್ ಅವೈಲಬಿಲಿಟಿ ಆಗಿರ್ಬೋದು. ಮತ್ತೆ ನಮ್ ಶಾರುಖ್ ಖಾನ್ ಡ್ರೀಮ್ ಇಡೀ ಯುರೋಪ್ ಸುತ್ತ ಅಂತ ಫ್ರೀ ಶೆಂಗನ್ ವೀಸಾ ಅಥವಾ ನಿಮ್ದು ರೆಸಿಡೆಂಟ್ ಪರ್ಮಿಟ್ ಇತ್ತಂದ್ರೆ ನಿಮಗೆ ತಿರುಗಾಡಲು ಅವಕಾಶ ಆಗಿರ್ಬೋದು, ಇಡೀ ಯುರೋಪ್ ನೋಡೋ ಅಂತದಾಗಿರ್ಬೋದು. ಸೊ ಇಂಡಿಯನ್ ಸ್ಟೂಡೆಂಟ್ಸ್ಗಳು ಅಪ್ಪ 5-6 ವರ್ಷ ಹೋಗ್ಬಿಡೋಣ, ಇಡೀ ಯುರೋಪ್ ಟ್ರಾವೆಲ್ ಮಾಡ್ದಂಗೂ ಆಗತ್ತೆ, ದುಡ್ದಂಗೂ ಆಗತ್ತೆ, ಮಾಸ್ಟರ್ಸು ಆಗತ್ತೆ ಅಂತ ಹೇಳ್ಕೊಂಡು ಬರೋರು. ಆದ್ರೆ 2025 ಅಲ್ಲೂ ಅದೇ ಸಿಚುವೇಶನ್. ಕಂಟ್ರಿ ವೈಸ್ ಬ್ರೇಕ್ ಡೌನ್ ಮಾಡೋದಾದ್ರೆ ಜರ್ಮನಿ ಸ್ಟಿಲ್ ಅ ವೆರಿ ಪಾಪ್ಯುಲರ್ ಕಂಟ್ರಿ, ಸ್ಯಾಚುರೇಟ್ ಆಗಿದೆ, market fully by international students like us, but ನೀವು German ಕಲ್ತ್ರೆ definitely helpful. Netherlands, quality education, amazing universities, but job market right now really tough. France, highly scholarship available universities, almost free ಆಗಿ ಓದ್ಬೋದು, but job market locals ಮತ್ತೆ ಫ್ರೆಂಚ್ ನ ಪ್ರಿಫರ್ ಮಾಡ್ತಾರೆ, like fluent writing, reading French. ಸ್ವೀಡನ್, ಫಿನ್ಲ್ಯಾಂಡ್, ನಾರ್ಡಿಕ್ ಕಂಟ್ರೀಸ್ ಆರ್ ವೆರಿ ಸ್ಪೆಸಿಫಿಕ್. ನೀವು AI ಆಗಿರ್ಬೋದು, ಕ್ಲೀನ್ ಟೆಕ್ ಆಗಿರ್ಬೋದು, ಆ ಥರ ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ಕೆಲಸ ಮಾಡಬೇಕು ಅನ್ನೋದಾಯ್ತಂದ್ರೆ ಡೆಫಿನೆಟ್ಲಿ ಅ ವೆರಿ ಗುಡ್ ಆಪ್ಷನ್, ಬಟ್ ಇಟ್ ಈಸ್ ವೆರಿ ಸ್ಪೆಸಿಫಿಕ್ ಜಾಬ್ ಮಾರ್ಕೆಟ್ಸ್. ಇಟಲಿ, ಸ್ಪೇನ್ ಸ್ಪೆಷಲಿ ಜಾಬ್ ಮಾರ್ಕೆಟ್ ಆಲ್ರೆಡಿ ಬಹಳ ಕಡಿಮೆ ಇದೆ. ಅಲ್ಲಿರೋರೆ ನೆದರ್ಲ್ಯಾಂಡ್ಸ್, ಜರ್ಮನಿ ಅನ್ನೋ ಕಂಟ್ರಿಗಳಿಗೆ ಬರ್ತಾ ಇದ್ದಾರೆ. ಬಟ್ ನೀವು ಇನ್ನೂ ಅಲ್ಲಿ ಓದಿದ್ರೆ ಎಜುಕೇಶನ್ ಇಸ್ ಮಚ್ ಮೋರ್ ಚೀಪರ್ ಅಲ್ಲಿ, ಬಟ್ ಜಾಬ್ ಮಾರ್ಕೆಟ್ ಅದೇ ಕಂಟ್ರಿಗಳಲ್ಲಿ ನೀವು ಕ್ರ್ಯಾಕ್ ಮಾಡೋದು ಲ್ಯಾಂಗ್ವೇಜ್ ಇಲ್ದಲೆ ಬಹಳನೇ ಕಷ್ಟ. ಅಂಡ್ ಲ್ಯಾಂಗ್ವೇಜ್ ನೀವು ಕಲ್ತ್ರೂ ಆ ಲೆವೆಲ್ ಆಫ್ ಫ್ಲೂಯೆನ್ಸಿ, ಆ ಲೆವೆಲ್ ಆಫ್ ಟೆಕ್ನಾಲಜಿ ನೀವು ಇಲ್ಲ ಅಂತ ಅಂದ್ರೆ ಯು ವಿಲ್ ಬಿ ಕಾಂಪಿಟೇಟಿಂಗ್ ವಿತ್ ಅ ಲಾಟ್ ಪೀಪಲ್ ಫಾರ್ ಅ ವೆರಿ ಲಿಟಲ್ ಜಾಬ್ಸ್. ಲೆಟ್ಸ್ ಟಾಕ್ ಕಾಸ್ಟ್ ಅಂಡ್ ROI. ನೀವಿಷ್ಟೆಲ್ಲ ಕಷ್ಟಪಟ್ಟು ಬರ್ತಾನೆ ಇದ್ದೀರಾ ಅಂತಾನೆ ಅನ್ಕೊಂಡ್ರಿ. ಸೊ ನಿಮ್ ROI ಏನಿರುತ್ತೆ? ಲೆಟ್ಸ್ ಸೇ ನೀವು 25,000 ಯೂರೋ ಸ್ಪೆಂಡ್ ಮಾಡ್ತಾ ಇದ್ದೀರಾ ನಿಮ್ಮ ಮಾಸ್ಟರ್ಸ್ಗೆ, ಲಿವಿಂಗ್ ಎಕ್ಸ್ಪೆನ್ಸಸ್ ಮತ್ತೆ ಎಲ್ಲದನ್ನು ಮುಗಿಸ್ಕೊಂಡು. ಸೊ ಹಂಗಿದ್ದಾಗ ನಿಮಗೆ ತಕ್ಷಣನೇ ಜಾಬ್ ಸಿಕ್ತು ಅಂತ ಇಟ್ಕೊಂಡ್ರು ಇಲ್ಲಿ ಇನಿಷಿಯಲಿ ಸ್ಟಾರ್ಟಿಂಗ್ ಅಲ್ಲಿ ನಿಮ್ ಜಾಬು 35,000 to 45,000 ಯೂರೋ ಇರುತ್ತೆ, ಅದು ಪ್ರೀ ಟ್ಯಾಕ್ಸ್. ಸೊ ನಿಮಗೆ ವಾಪಸ್ ಫೈನಾನ್ಷಿಯಲಿ ಸ್ಟೇಬಲ್ ಆಗಕ್ಕೆ 2 to 3 years ಮಿನಿಮಮ್ ಬೇಕು, ಲೋನ್ ಇಂದ ಬಂದ್ರು ಅಥವಾ ನಿಮ್ಮ ರಿಟರ್ನ್ ಆಫ್ ಮನಿನ ತಗೋಬೇಕು ಅನ್ನೋದಾದ್ರೆ. ಅಕಸ್ಮಾತ್ ನಿಮಗೆ ಜಾಬ್ ತಕ್ಷಣ ಸಿಗ್ದಲೇ ಇದ್ರೆ ಇಟ್ಸ್ ಫೈನಾನ್ಷಿಯಲಿ ಹೆವಿ ಡ್ರೈನಿಂಗ್. ಸೊ ಶುಡ್ ವಿ ಸ್ಟಿಲ್ ಗೋ ಫಾರ್ ಇಟ್? ಅಫ್ ಕೋರ್ಸ್, ನೀವೇನಾರ ರಿಸರ್ಚ್ ಓರಿಯೆಂಟೆಡ್ ಇತ್ತು, ಎಕ್ಸ್ಪೀರಿಯನ್ಸ್ ಬೇಕು ಅಬ್ರಾಡ್ ಅಲ್ಲಿ, ಇದೇನಾರ ಫುಲ್ಲಿ ಫಂಡೆಡ್ ಪ್ರೋಗ್ರಾಮ್ ಇತ್ತಂತ ಅಂದ್ರೆ ಅಂಡ್ ಅಥವಾ ನಿಮಗೆ ಲಾಂಗ್ ಟರ್ಮ್ ಸೆಟಲ್ ಆಗಬೇಕು ಅಬ್ರಾಡ್ ಅಲ್ಲೇ ಅನ್ನೋದು ಫಿಕ್ಸ್ ಇತ್ತಂದ್ರೆ ಡೆಫಿನೆಟ್ಲಿ ಗೋ ಫಾರ್ ಇಟ್. ಎಸ್, ಇಟ್ ಇಸ್ ಸ್ಟಿಲ್ ವರ್ತ್ ಇಟ್. ಬಟ್ ಆದ್ರೆ ನೀವು ಕ್ವಿಕ್ ROI 2-3 ವರ್ಷಕ್ಕೆ ನಾನು ಹೋಗಿ ಯುರೋಪ್ ಎಕ್ಸ್ಪೀರಿಯನ್ಸ್ ಮಾಡಿ ದುಡ್ಡನ್ನು ಮಾಡ್ಕೊಂಡು ವಾಪಸ್ ಬರ್ತೀನಿ ಅಂತಂದ್ರೆ ಡೆಫಿನೆಟ್ಲಿ ನಾಟ್, ಇಟ್ಸ್ ನಾಟ್ ವರ್ತ್ ಇಟ್. ಆಮೇಲೆ ನಿಮ್ಗೆ ಏನಾರ MS ಮಾಡ್ತಿದ್ದಂಗೆ ಜಾಬ್ ಗ್ಯಾರಂಟಿ ಅನ್ನೋ ಸಿಚುವೇಶನ್ ಬೇಕೇ ಬೇಕು ಅನ್ನೋದಾಯ್ತಂದ್ರೆ ಡೆಫಿನೆಟ್ಲಿ ಇಲ್ಲ. ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ 40-60 ಲಕ್ಷ ಇನ್ವೆಸ್ಟ್ ಮಾಡಿ MS ಮಾಡಿ ವಾಪಸ್ ಹೋಗಿದ್ದಾರೆ. ಸೊ ಇಟ್ಸ್ ಗನ್ನ ಬಿ ಅ ಹ್ಯೂಜ್ ರಿಸ್ಕ್ ಇಫ್ ಯು ಆರ್ ಕಮಿಂಗ್ ಬೈ ಅ ಲೋನ್. ಕ್ವಿಕ್ ಟಿಪ್ಸ್ ಹೆಂಗೆ ನೀವು ಯು ಕ್ಯಾನ್ ಮೇಕ್ ಇಟ್ ವರ್ಕ್. ಫಸ್ಟ್, ಲೋಕಲ್ ಲ್ಯಾಂಗ್ವೇಜ್ ಡೆಫಿನೆಟ್ಲಿ ಲರ್ನ್ ಇಟ್. ನಾನು ಕಲೀಲಿಲ್ಲ, ಇವಾಗ ಕಲಿತಾ ಇದ್ದೀನಿ ಅಂಡ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ದಟ್. ಬರೋಕ್ಕಿಂತ ಮುಂಚೆನೆ ಇಂಟರ್ನ್ಶಿಪ್, ಲೋಕಲ್ ಜಾಬ್ಸ್ ನ ಸರ್ಚ್ ಮಾಡೋಕ್ಕೆ ನೋಡಿ, ಸೊ ದಟ್ ನಿಮ್ ಲಿವಿಂಗ್ ಎಕ್ಸ್ಪೆನ್ಸಸ್ ಆಲ್ರೆಡಿ ಸ್ವಲ್ಪ ರಿಡ್ಯೂಸ್ ಆಗುತ್ತೆ. ಥರ್ಡ್ ಥಿಂಗ್, ಚೀಪ್ ಟ್ಯೂಷನ್ ಅಷ್ಟೇನೆ ಗಮನ ಇಟ್ಕೋಬೇಡ್ರಿ. ಲೈಕ್ ಆ ಸಿಟಿಯಲ್ಲಿ ನನಗೆ ಟ್ಯೂಷನ್ ಫೀಸ್ ಇಲ್ಲ, ಜಾಬ್ ಮಾರ್ಕೆಟು ಇರಬೇಕು. ಸೊ ನೀವು ಯಾವ್ದಾರ ಒಂದು ಸಣ್ಣ ಹಳ್ಳಿಯಲ್ಲಿ ಹೋಗ್ಬಿಟ್ಟು ಅಲ್ಲಿ ಟ್ಯೂಷನ್ ಫೀಸ್ ಇಲ್ಲ ಅಂತ ಅಲ್ಲಿ ಓದಿದ್ರೆ ನಿಮಗೆ ಜಾಬ್ ಮಾರ್ಕೆಟ್ ಇಲ್ಲ ಅಂತಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಆಮೇಲೆ ಒಂದೇ ಕಂಟ್ರಿ ಮೇಲೆ ರಿಲೇ ಆಗಬೇಡ್ರಿ, ಮಲ್ಟಿಪಲ್ ಕಂಟ್ರೀಸ್ ಇದೆ. ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ಯುರೋಪ್. ನೀವು ನೆದರ್ಲ್ಯಾಂಡ್ಸ್ ಅಲ್ಲಿ ಇದೆ, ಜರ್ಮನಿನೂ ಬಹಳನೇ ಹತ್ರ. ಸೊ ಎಕ್ಸ್ಪ್ಲೋರ್ ಜರ್ಮನಿ, ನೆದರ್ಲ್ಯಾಂಡ್ಸ್. ಈವನ್ ಆಫ್ಟರ್ MS ಏನಾದ್ರು ನೀವು ಆಲ್ರೆಡಿ ಮಾಡಿದ್ದೀರಾ ಅಂತ ಅಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಟಾರ್ಟ್ ಲುಕಿಂಗ್ ಫಾರ್ ಅದರ್ ಕಂಟ್ರೀಸ್ ಜಾಬ್ಸ್ ಆಸ್ ವೆಲ್. ಸೊ ಇನ್ ಶಾರ್ಟ್ ಏನಪ್ಪಾ ಅಂದ್ರೆ 2025 ಅಲ್ಲಿ MS ಮಾಡೋದು ನೀವು ವರ್ತ್ ಇದೆಯಾ ಅಥವಾ ಹೇಗೆ ಅಂತಂದ್ರೆ ಅಫ್ಕೋರ್ಸ್ ಇಟ್ ಇಸ್ ವರ್ತ್ ಅಂಡರ್ ಸರ್ಕಮ್ಸ್ಟಾನ್ಸಸ್. ನಾನು ಮುಂಚೆ ವಿಡಿಯೋ ಹೇಳ್ದಂಗೆ, ಬಟ್ ದಿಸ್ ಡಸ್ ನಾಟ್ ಗ್ಯಾರಂಟಿ ಅ ಸಕ್ಸಸ್, ಗ್ಯಾರಂಟಿ ಅ ಜಾಬ್.
ಅಫ್ಕೋರ್ಸ್ ನೀವೇನಾರ ತುಂಬ ಚೆನ್ನಾಗಿ ಪ್ಲಾನಿಂಗ್ ಆರ್ಗನೈಸೇಷನ್ ಎಲ್ಲ ಮಾಡ್ಕೊಂಡ್ರೆ ಇಟ್ ಕ್ಯಾನ್ ಬಿ ಅ ಲೈಫ್ ಚೇಂಜಿಂಗ್ ಆಪರ್ಚುನಿಟಿ. ನನಗೆ ಅದು ಡೆಫಿನೆಟ್ಲಿ ಮೇಡ್ ಇಟ್ ಪಾಸಿಬಲ್. ಬಟ್ ಆಲ್ಸೋ ನಾನು 7 ವರ್ಷದ ಹಿಂದೆ ಶುರು ಮಾಡಿದ್ದೆ ಪ್ರೋಸೆಸ್. ರೈಟ್ ನಾವು ನೀವು ಪ್ರೋಸೆಸ್ ಶುರು ಮಾಡ್ತಾ ಇದ್ದೀರಾ ಅಂತಂದರೆ ಯು ನೀಡ್ ಎಕ್ಸ್ಟ್ರಾ ಪ್ಲಾನಿಂಗ್, ಎಕ್ಸ್ಟ್ರಾ ಆಪ್ಷನ್ಸ್ ಆ್ಯಂಡ್ ವೆರಿ ಸ್ಮಾರ್ಟ್ ಡಿಸಿಷನ್ಸ್. ನೀವು ಜಸ್ಟ್ ಲೈಫ್ ಚೇಂಜಿಂಗ್ ಆಪರ್ಚುನಿಟಿ ಅಂತ ಹೇಳಿ ಮೂವ್ ಆಗಿ ಲೆಟ್ಸ್ ಫಿಗರ್ ಇಟ್ ಔಟ್ ಅನ್ನೋ ಮೆಥಡಲ್ಲಿ ನೀವೇನಾದ್ರು ಯುರೋಪಿಗೆ ಬಂದರೆ you may fall somewhere. So be extra careful. Then ನಾನು also I'm planning to make US, Europe and Canada ದಲ್ಲಿ difference in MS ಅಥವಾ ಹೇಗೆ ನೀವು how can you not do MS but still get a job in countries like Netherlands, Germany ಅಂತೆಲ್ಲ ವಿಡಿಯೋ ಸೀರೀಸ್ ಅಲ್ಲಿ ಇದೆ. ನಿಮ್ಗೆ ಏನಾದ್ರು ಕ್ವಶನ್ ಇತ್ತಂದ್ರೆ comment down below. I'll definitely make a video. Until then, take care. Bye bye.